ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಒಂದು ತರಗತಿಗಳನ್ನ ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ 22, 23, 24ನೇ ತಾರೀಕಿನ ಒಂದು ಪ್ರಚಲಿತ ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಬೇಕು. ಕೆಲವು ದಿನಗಳಿಂದ ಪ್ರಚಲಿತ ಘಟನೆಗಳು ಬಂದಿಲ್ಲ, ಆದ್ರೂ ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ ತುಂಬಾ ಜನ ಇಲ್ಲಿ ಏನಪ್ಪಾ ಮಾಡ್ತಿದ್ದೀರಿ ಅಂತ ಫಾಲೋ ಮಾಡ್ತಾ ಇದ್ದಾರೆ ತರಗತಿಗಳನ್ನ. ಅದಕ್ಕಾಗಿ ನಾವು ಬಿಡುವುದಿಲ್ಲ, ಕಂಟಿನ್ಯೂಸ್ ಆಗಿ ತರಗತಿಗಳನ್ನ ಮಾಡ್ಕೊಳ್ತಾ ಹೋಗ್ತೇವೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ 22 ಮತ್ತೆ 23, 24 ಈ ಒಂದು ಸೆಪ್ಟೆಂಬರ್ 22, 23, 24ರ ಒಂದು ಪ್ರಚಲಿತ ಘಟನೆಗಳನ್ನ ನೋಡ್ಕೊತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆಯನ್ನ ಯಾವ ವರ್ಷದಲ್ಲಿ ನಡೆಸಲು ನಿರ್ಧಾರ ಮಾಡಲಾಗಿದೆ ಅಂತ. ಭಾರತದ ಎಐ ಇಂಪ್ಯಾಕ್ಟ್ ಅಂತಕ್ಕಂಥ ಒಂದು ಶೃಂಗಸಭೆಯನ್ನ ಯಾವ ವರ್ಷದಲ್ಲಿ ಈ ಒಂದು ಸಭೆಯನ್ನು ನಡೆಸಲು ನಿರ್ಧಾರ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಈಗಾಗಲೇ ನಿಮಗೆ ಗೊತ್ತಿರ್ತದೆ ಈ 2023 ಮತ್ತು 24 ಆಗೋದಿಲ್ಲ ಅಂತ. ಯಾಕೆ ಅಂತ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಇವೆರಡು ವರ್ಷ ಆಲ್ರೆಡಿ ಮುಗಿದೋಗಿದೆ ಅಂತ. ಈಗ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಇಯರ್ ಯಾವುದು? 2025. ಈಗ ನಮಗೆ ಸೆಪ್ಟೆಂಬರ್ ನಡೀತಾ ಇದೆ, ನೆಕ್ಸ್ಟ್ ಅಕ್ಟೋಬರ್, ಡಿಸೆಂಬರ್, ನವೆಂಬರ್, ಡಿಸೆಂಬರ್, ಅಥವಾ 2026. ಇವೆರಡು ಆಪ್ಷನ್ ಅಲ್ಲಿ ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಯಾವುದಪ್ಪ ಸರಿಯಾದ ಉತ್ತರ ಅಂತ ಅಂದ್ರೆ 2026. ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆಯು 2026ರಲ್ಲಿ ನಡೆಯಲಿದ್ದು, ಜಾಗತಿಕ ದಕ್ಷಿಣದ ರಾಷ್ಟ್ರವೊಂದು ಮೊದಲ ಬಾರಿಗೆ ಜಾಗತಿಕ ಎಐ ಅಥವಾ ವರ್ಲ್ಡ್ ಎಐ ಅಂತಕ್ಕಂಥ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ ಮೇಟಿ ಅಂತ ಕರಿತೀವಿ. ಈ ಒಂದು ಸಚಿವಾಲಯ ಈ ಒಂದು ಕಾರ್ಯಕ್ರಮಕ್ಕಾಗಿ ಅಧಿಕೃತ ಲೋಗೋ ಮತ್ತು ಉಪಕ್ರಮಗಳನ್ನ ಇಲ್ಲಿ ಅನಾವರಣಗೊಳಿಸಿದಂತೆ ಇಲ್ಲಿ ಪ್ರಶ್ನೆಗೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಪ್ರಶ್ನೆ ಕೇಳಬಹುದು, ಎಐ ಇಂಪ್ಯಾಕ್ಟ್ ಶೃಂಗಸಭೆ ಯಾವ ವರ್ಷದಲ್ಲಿ ಭಾರತ ಇಲ್ಲಿ ನಡೆಸಲು ಇಲ್ಲಿ ಶುರು ಮಾಡಿದೆ ಅಂತ. 2026ರಲ್ಲಿ ನಡೆಸ್ತಾರೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ, ಪಕ್ಕಾ ಕ್ವಶನ್ಸ್ ಫ್ರೇಮ್ ಆಗತ್ತೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಅಂತ ಅಂದ್ರೆ, ಕ್ರಿಸ್ಟಲಿನಾ ಜಾರ್ಜಿವಾ ಅವರು IMF ನ ಮುಂದಿನ ಒಂದು ಮೊದಲ ಒಂದು ಉಪ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಯಾರನ್ನು ಪ್ರಸ್ತಾವ ಮಾಡಿದ್ದಾರೆ ಅಂತ. ನೋಡಿ, ಉಪವ್ಯವಸ್ಥಾಪಕ ನಿರ್ದೇಶಕ ಎಂಬತಕ್ಕಂಥದ್ದು ಈ ಒಂದು IMF ಏನಿದೆ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದರ ಒಂದು ಎರಡನೇ ಅತಿ ದೊಡ್ಡ ಹುದ್ದೆ, ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್. ಆಯ್ತಾ? ಈ ಒಂದು ಸೆಕೆಂಡ್ ಹೈಯೆಸ್ಟ್ ಪೋಸ್ಟ್ ಏನಿದೆ, ಈ ಒಂದು ಉಪವ್ಯವಸ್ಥಾಪಕ ನಿರ್ದೇಶಕ ಆಗಿ ಇಲ್ಲಿ ಪ್ರಸ್ತಾಪನೆ ಯಾರಪ್ಪ ಮಾಡಿದ್ದಾರೆ ಅಂತ. ಈಗ ಪ್ರೆಸೆಂಟ್ ಆಗಿ ಕ್ರಿಸ್ಟಲಿನಾ ಜಾರ್ಜಿಯಾ ಅವರಿದ್ದಾರೆ. ಮುಂದೆ ಯಾರಾಗ್ಬೇಕು ಅಂತ ಇವರು ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಯಾರಾಗ್ಬೋದು ಅಂತ ಅಂದ್ರೆ ಡೇನಿಯಲ್ ಕಾರ್ಡ್ಸ್ ಎಂತಕ್ಕಂಥವ್ರು. ಆಪ್ಷನ್ ಬಿ, ಡೇನಿಯಲ್ ಕಾರ್ಡ್ಸ್ ಎಂತಕ್ಕಂಥವ್ರು ಅಮೆರಿಕಾದ ಖಜಾನೆ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಒಂದು ಸ್ಕಾಟ್ ಬೆಸೆಂಟ್ ಅವರ ಒಂದು ಮುಖ್ಯಸ್ಥ ಡೇನಿಯಲ್ ಕಾರ್ಡ್ಸ್ ಅವರನ್ನು IMF ನ ಒಂದು ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕ್ರಿಸ್ಟಲಿನಾ ಜಾರ್ಜಿಯಾ ಅವರು ಮುಂದಿನ ಒಂದು ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಿ ಇಲ್ಲಿ ನಾಮನಿರ್ದೇಶನ ಮಾಡಿದ್ದಾರೆ ಅಂತ ಇಲ್ಲಿ IMF ನ ಒಂದು ಎರಡನೇ ಅತ್ಯುನ್ನತ ಒಂದು ಹುದ್ದೆ ಆಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಹ್ಯಾಂಗ್ ಆಗ್ತಿದೆ ನೋಡೋಣ, ತರಗತಿ ರೆಕಾರ್ಡ್ ಆಗ್ತಿದೆನಾ ಅಥವಾ ಇಲ್ವಾ ಅಂತ. ಓಕೆ, ರೆಕಾರ್ಡ್ ಆಗ್ತಿದೆ, ನೋ ಪ್ರಾಬ್ಲಮ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಏನಪ್ಪಾ ಮುಂದಿನ ಪ್ರಶ್ನೆ ಅಂತ ಅಂದ್ರೆ, ಇಲ್ಲಿ ಪೆನ್ ಯಾಕೋ ವರ್ಕ್ ಆಗ್ತಾ ಇಲ್ವಲ್ಲ. ಓಕೆ, ವರ್ಕ್ ಆಗ್ತಾ ಇದೆ ನೋಡಿ. ಟೈಫೂನ್ ಮಿಟಾಗ್ ಎಂಬತಕ್ಕಂಥದ್ದು ಯಾವ ದೇಶದಲ್ಲಿ ಭೂಕುಸಿತ ಉಂಟು ಮಾಡಿತು ಅಂತ ಪ್ರಶ್ನೆ. ಟೈಫೂನ್ ಮಿಟಾಗ್ ಎಂಬತಕ್ಕಂಥ ಒಂದು ಟೈಫೂನ್ ಏನಿದೆ, ಇದು ಯಾವ ದೇಶದಲ್ಲಿ ಭೂಕುಸಿತ ಉಂಟು ಮಾಡಿತು ಅಂತ ಪ್ರಶ್ನೆ ಕೇಳಿದರೆ ನೋಡಿ, ಜಪಾನ್ ಇದೆ, ಫಿಲಿಪೈನ್ಸ್ ಇದೆ, ಚೀನಾ ಇದೆ, ಮತ್ತೆ ವಿಯೆಟ್ನಾಂ ಇದೆ. ನೋಡಿ, ವರ್ಷದ ಒಂದು 17ನೇ ಚಂಡಮಾರುತವಾದ ಮಿಟಾಗ್ ಎಂಬತಕ್ಕಂಥ ಒಂದು ಚಂಡಮಾರುತ ಚೀನಾದ ಗುವಾಂಗ್ಡಾಂಗ್ ಎಂಬತಕ್ಕಂಥ ಒಂದು ಪ್ರಾಂತ್ಯದಲ್ಲಿ, ನೋಡಿ ಚೀನಾ ನಿಮಗೆ ಗೊತ್ತಿರಬೇಕು, ಈ ಒಂದು ಪ್ರಾಂತ್ಯದಲ್ಲಿ ಏನಪ್ಪಾ ಮಾಡಿದೆ ಅಂತ ಅಂದ್ರೆ ಭೂಕುಸಿತ ಇಲ್ಲಿ ಉಂಟು ಮಾಡಿದೆ. ಏನಪ್ಪಾ ಕೇಳ್ತಾರೆ ಅಂತ ಭೂಕುಸಿತವನ್ನ ಉಂಟು ಮಾಡಿದೆ. ವಿಶೇಷವಾಗಿ ಶಾನ್ವೆ ನಗರದ ಮೇಲೆ ಈ ಒಂದು ಕೇಂದ್ರದ ಬಳಿ 25 ಮೀಟರ್ ಪರ್ ಸೆಕೆಂಡ್ ವೇಗದ ಒಂದು ಬಲವಾದ ಗಾಳಿ ಬೀಸಿ ಈ ಒಂದು ಚಂಡಮಾರುತ ಇಲ್ಲಿ ಮಿಟಾಗ್ ಎಂಬತಕ್ಕಂಥ ಒಂದು ಚಂಡಮಾರುತ ಅಪ್ಪಳಿಸಿದೆ ಅಂತ ಎಂಬತಕ್ಕಂಥದ್ದು. ಎಲ್ಲಿದೆ ಅಂತ ಕೇಳಿದ್ರೆ ಇದು ಚೀನಾದಲ್ಲಿ ಇದು ಏನಪ್ಪಾ ಮಾಡಿದೆ ಅಂತ ಅಂದ್ರೆ ಭೂಕುಸಿತ ಉಂಟು ಮಾಡಿರ್ತಕ್ಕಂಥದ್ದು
ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ನೋಡಿ ಟೈಫೂನ್ ಎಂತಕ್ಕಂತ ಒಂದು ಈ ಒಂದು ಟೈಫೂನ್ ಅಂತ ಕರಿತೇವೆ. ಮಿಟಾಗ್ ಎಂತಕ್ಕಂತ ಒಂದು ಚಂಡಮಾರುತ ಎಲ್ಲಿ ಮಾಡಿದೆ ಅಂತ ಅಂದ್ರೆ ಚೀನಾ ಅಂತ ಗೊತ್ತಿರಬೇಕು. ಚೀನಾ ಎಂತಕ್ಕಂತ ಒಂದು ಪ್ರದೇಶ 17ನೇ ಒಂದು ಚಂಡಮಾರುತ ಈ ಒಂದು 2025 17ನೇ ಚಂಡಮಾರುತ ಅಂತ ಇಲ್ಲಿ ಕರಿತೇವೆ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಇಲ್ಲಿ ಅನಾಥ ಮಕ್ಕಳಿಗಾಗಿ ಅನುಬು ಕರಂಗಲ್ ಎಂತಕ್ಕಂತ ಯೋಜನೆ ನೋಡಿ. ಅನುಬು ಕರಂಗಲ್ ಎಂತಕ್ಕಂತ ಯೋಜನೆಯನ್ನ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅನುಬು ಕರಂಗಲ್ ಎಂತಕ್ಕಂತ ಯೋಜನೆಯನ್ನ ಮುಖ್ಯಮಂತ್ರಿ ಇತ್ತೀಚೆಗೆ ತಮಿಳುನಾಡು ರಾಜ್ಯದಲ್ಲಿ ಈ ಒಂದು ಏನಿದೆ ಅನುಬು ಕರಂಗಲ್ ಯೋಜನೆಯನ್ನ ತಮಿಳುನಾಡಿನ ಒಂದು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಶುರು ಮಾಡಿದರೆ. ಅನುಬು ಕರಂಗಲ್ ಯೋಜನೆಯನ್ನ ಯಾಕೆ ಮಾಡಿದರೆ ನೋಡೋಣ ಇವಾಗ. ನೋಡಿ, ಅನುಬು ಕರಂಗಲ್ ಎಂತಕ್ಕಂಥದ್ದು ಹ್ಯಾಂಡ್ಸ್ ಆಫ್ ಲವ್ ಅಂತ ಕರಿತೇವೆ. ನೋಡಿ, ಏನಂತ ಕರಿತೇವೆ? ಹ್ಯಾಂಡ್ಸ್ ಆಫ್ ಲವ್ ಅಂತ ಇದನ್ನ ನಾವು ಕರಿತೇವೆ. ಇದನ್ನ ತಮಿಳುನಾಡಿನ ಒಂದು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಸೆಪ್ಟೆಂಬರ್ 16, 2025 ಏನಪ್ಪ ಮಾಡಿದ್ರು? ಪ್ರಾರಂಭ ಮಾಡಿದ್ರು. ಈ ಒಂದು ಕಲ್ಯಾಣ ಉಪಕ್ರಮವು ಅನಾಥ ಮಕ್ಕಳಿಗೆ ಶಾಲಾ ಶಿಕ್ಷಣ ಪೂರ್ಣಗೊಳಿಸುವವರೆಗೆ ಅಥವಾ 18 ವರ್ಷ ವಯಸ್ಸನ್ನು ತಲುಪುವವರೆಗೆ ಮಾಸಿಕವಾಗಿ ಏನಪ್ಪ ಕೊಡುತ್ತೆ ಅಂತ ಅಂದ್ರೆ 2,000 ರೂಪಾಯಿ ಹಣವನ್ನ ಇದು ಕೊಡ್ತಾ ಹೋಗ್ತದೆ ಅಂತ. 2,000 ರೂಪಾಯಿ ಹಣವನ್ನ ಇದು ಕೊಡ್ತಾ ಹೋಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಯಾವುದಪ್ಪ ಅಂತ ಅಂದ್ರೆ ಅನುಬು ಕರಂಗಲ್ ಎಂತಕ್ಕಂತ ಒಂದು ಯೋಜನೆ. ಆಯ್ತಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸೆಪ್ಟೆಂಬರ್ 23ರಂದು 10ನೇ ಆಯುರ್ವೇದ ದಿನ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, 10th ಆಯುರ್ವೇದ ಡೇ. ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೇವೆ? ಸೆಪ್ಟೆಂಬರ್ 23ರಂದು ನಾವು ಆಚರಣೆ ಮಾಡ್ತೇವೆ ಈ ಒಂದು ಆಯುರ್ವೇದ ದಿನವನ್ನ ಪ್ರತಿ ವರ್ಷ. ಹಾಗಾದ್ರೆ 2025ರಲ್ಲಿ ಈ ಒಂದು 2025 ಸೆಪ್ಟೆಂಬರ್ 23ರಂದು ಈ ಒಂದು ಆಯುರ್ವೇದ ದಿನವನ್ನ ಎಲ್ಲಿ ಆಚರಣೆ ಮಾಡಿದ್ರು ಅಂತ ಇಲ್ಲಿ ಪ್ರಶ್ನೆ. ನೋಡಿ, 10ನೇ ಆಯುರ್ವೇದ ದಿನವಾದ ಸೆಪ್ಟೆಂಬರ್ 23ರಂದು ಗೋವಾದ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ಇದನ್ನ ಆಚರಣೆ ಮಾಡಿದ್ದಾರೆ. ಓಕೆನಾ, ಆಪ್ಷನ್ ಇಲ್ಲಿ ಎ ಗೊತ್ತಾಗಿದೆ. ಈ ವರ್ಷದ ಥೀಮ್ ಏನಪ್ಪಾ ಅಂತ ಅಂದ್ರೆ ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ ಅಂತ. ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್. ಇಂಗ್ಲಿಷ್ ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಅಂತ. ಇದು ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಓಕೆನಾ, ಇದನ್ನು ಕೂಡ ನೀವು ಬರ್ಕೋಬೇಕು ನಿಮ್ಮ ಒಂದು ನೋಟ್ಸ್ ಗಳಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇಂದಿನ ಕೊನೆಯ ಪ್ರಶ್ನೆ ಮತ್ತು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 100 ವಿಕೆಟ್ ಪಡೆದ ಮೊದಲ ಭಾರತೀಯ ಬೌಲರ್ ಯಾರು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಭುವನೇಶ್ವರ್ ಕುಮಾರ್, ಯಜುವೇಂದ್ರ ಚಹಲ್ ಮತ್ತು ಹರ್ಷದೀಪ್ ಸಿಂಗ್ ಅವರು. ನೋಡಿ, ಹರ್ಷದೀಪ್ ಸಿಂಗ್ ಅವರು ಏನಿದ್ದಾರೆ, ಇವರು T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 100 ವಿಕೆಟ್ ಗಳನ್ನ ಪಡೆದ ಮೊದಲ ಒಂದು ಭಾರತೀಯ ಬೌಲರ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪಕ್ಕಾ ನಿಮ್ಮ ಒಂದು ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಹೋಗ್ತಾರೆ. ನಮ್ಮ ಒಂದು ಚಾನಲ್ ನೇಮ್ನೇ ಎಕ್ಸಾಮ್ ಇನ್ ಕನ್ನಡ ಅಂತ ಇದೆ. ಮುಂದೆ ಬರ್ತಕ್ಕಂಥ ಕನ್ನಡದಲ್ಲಿ ಬರೀತಕ್ಕಂಥ ಎಲ್ಲಾ ಎಕ್ಸಾಮ್ಗಳಲ್ಲಿ ಇವೆಲ್ಲವೂ ಕ್ವಶನ್ಸ್ಗಳು ನಿಮಗೆ ಬಂದೇ ಬರ್ತವೆ. ಒಂದ್ ಕಡೆ ಬರ್ಕೊಳ್ತಾ ಹೋಗಿ, ತರಗತಿಗಳನ್ನ ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ. ನೋಡಿ, ಹರ್ಷದೀಪ್ ಸಿಂಗ್ ಅವ್ರು ಏನ್ ಮಾಡಿದ್ದಾರೆ, 100 ವಿಕೆಟ್ ಗಳನ್ನ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಗಳಲ್ಲಿ ಏನಪ್ಪಾ ಮಾಡಿದಾರಪ್ಪ ಅಂತಂದ್ರೆ ಇವರು ಪಡೆದಿದ್ದಾರೆ. ಸಾಧನೆ ಇದೊಂದು, ಅಥವಾ ಪ್ರಪ್ರಥಮ ಬಾರಿ ಮೊದಲ ಒಂದು ಬೌಲರ್ ಇವರು, ಮೊದಲ ಬೌಲರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಓಕೆ, ಇವತ್ತಿನ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿ ಈ ಒಂದು PDF ಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಾದ್ರೆ ಕೊಟ್ಟಿದ್ದೇನೆ, ಅದನ್ನ ಜಾಯ್ನ್ ಆಗೋದನ್ನ ಇಲ್ಲಿ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.